TV1 News sponsored by ಅರಸ್ಕಾರ್ ಮಡಿಕೇರಿ, ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋರಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ದೇಹ ಸ್ವಾಧೀನ ಕಳೆದುಕೊಂಡ ಬಾಳೆ ಬೆಳೆಗಾರನ ವ್ಯಥೆಯ ಕಥೆ. ಅಂಗಾಂಗಗಳು ಸುಟ್ಟು ಕೊಳೆಯುತ್ತಿರುವ ಸತೀಶನ ದುರಂತ ಸ್ಥಿತಿ. ಸಂಶಯಕ್ಕೆಡೆ ಮಾಡಿರುವ ಕುಶಾಲನಗರದ ಬೆಟ್ಟಗೇರಿಯ ತರುಣನ ಕರುಣಾಜನಕ ಜೀವನ. ಕಾಡು ಪಾಲಾಗಿದ್ದ ಮಡಿಕೇರಿಯ ಐತಿಹಾಸಿಕ ನೆಹರು ಮಂಟಪಕ್ಕೆ ಕಾಯಕಲ್ಪ. ನಿರ್ಲಕ್ಷ್ಯಕ್ಕೊಳಗಾಗಿದ್ದ ನೆಹರು ಮಂಟಪಕ್ಕೆ ಮಡಿಕೇರಿಯ ಟೈಲರ್ಸ್ ಅಸೋಸಿಯೇಷನ್ನಿಂದ ಶ್ರಮದಾನ. 100 ಟೈಲರ್ಸ್ಗಳ ಪರಿಶ್ರಮದಿಂದ ತ್ಯಾಜ್ಯಗಳಿಂದ ಮುಕ್ತಿ ಹೊಂದಿದ ಸುಂದರ ತಾಣ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಆಡಳಿತ ಮಂಡಳಿ ಪದಗ್ರಹಣ. ಸಂಘದ ನೂತನ ಸಾರಥಿ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಮತ್ತು ತಂಡದಿಂದ ಅಧಿಕಾರ ಸ್ವೀಕಾರ. ಪತ್ರಕರ್ತರಿಗೆ ಆರೋಗ್ಯ ನಿಧಿ ಜಾರಿಗೆ ರಾಜ್ಯ ಸರ್ಕಾರದ ಭರವಸೆ. ರಾಜ್ಯ ಸಂಘದ ಅಧ್ಯಕ್ಷ ಎನ್ ರಾಜು ಹೇಳಿಕೆ. ಸಿನಿಪ್ರಿಯರ ಮನೆಗೆದ್ದ ಶಂಕರ್ ನಿರ್ದೇಶನದ ಐ ಚಿತ್ರ. ಹಾಲಿವುಡ್ ಶೈಲಿಯ ತಾಂತ್ರಿಕ ಗುಣಮಟ್ಟದಿಂದ ಪ್ರೇಕ್ಷಕರು ಫುಲ್ ಖುಷ್. ಶಂಕರ್ ವಿಕ್ರಮ್ ಜೋಡಿಯ ಐ ಮಾಡಿದ ಮೋಡಿ. ನಮಸ್ಕಾರ, TV1 ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಮಡಿಕೇರಿಯಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೊಡಗಿನ 51,000 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ. ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ವಿಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಕೂರ್ಮಾರಾವ್ ಶಿಶುವಿಗೆ ಲಸಿಕೆ ಹಾಕುವ ಮೂಲಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಪಲ್ಸ್ ಪೋಲಿಯೋ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಶ್ರೀನಿವಾಸ್, 3 ವರ್ಷಗಳ ಹಿಂದೆಯೇ ಭಾರತ ದೇಶ ಪೋಲಿಯೋ ಮುಕ್ತವಾಗಿದೆ. ಹೀಗಿದ್ದರೂ ಅಲೆಮಾರಿ ಮತ್ತಿತರ ಮಕ್ಕಳ ಕರುಳಲ್ಲಿ ಪೋಲಿಯೋ ವೈರಸ್ಗಳು ಉಳಿದುಕೊಂಡಿರಬಹುದಾದ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೋಲಿಯೋ ವಿರೋಧಿ ಲಸಿಕೆ ಕಾರ್ಯಕ್ರಮವನ್ನು ಇನ್ನೂ ಜಾರಿಯಲ್ಲಿಡಲಾಗಿದೆ. 2017ರವರೆಗೆ ಲಸಿಕೆ ಹಾಕುವ ಕಾರ್ಯಕ್ರಮ ಜಾರಿಯಲ್ಲಿರುವ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಿದರು. 3 ವರ್ಷಗಳಿಂದ ಸತತವಾಗಿ ಭಾರತದಲ್ಲಿ ಒಂದು ಈ ಪಲ್ಸ್ ಪೋಲಿಯೋ ಕೇಸ್ ಬರದೇ ಇದ್ದಿದ್ದರಿಂದ ವಿಶ್ವ ಆರೋಗ್ಯ ಸಂಸ್ಥೆ ನಮ್ಮ ಭಾರತವನ್ನು ಕೂಡ ಅಟ್ಲೀಸ್ಟ್ ತಡವಾಗಿ ಆದರೂ ಕೂಡ ಭಾರತ ಪೋಲಿಯೋ ಮುಕ್ತ ಅಂತ ಹೇಳ್ಬಿಟ್ಟು ಘೋಷಿಸಿತು. ಅದ್ರ ಬಗ್ಗೆ ಸರ್ಟಿಫಿಕೇಟು ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಈ ಪಲ್ಸ್ ಪೋಲಿಯೋ ಇನ್ನು ಎಷ್ಟು ವರ್ಷ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಮುಂದಿನ ವರ್ಷ ಇಲ್ಲ ಅಂದ್ರೆ ಹೆಚ್ಚೆಚ್ಚು 2017ರವರೆಗೂ ತಾಯಂದಿರು ಪ್ರತಿ ಸಾರಿ ಬೂತ್ಗೆ 20 ವರ್ಷದಿಂದನೂ ಮಕ್ಕಳು ಅಂದ್ರೆ 5 ವರ್ಷದವರೆಗೂ ಕರ್ಕೊಂಡ್ಬರ್ತಾ ಇದ್ರಿ. ಹೊಸ ತಾಯಂದಿರು ಹೊಸ ಮಕ್ಕಳು ಬರ್ತಾನೆ ಇದ್ದಾರೆ. ಇನ್ನು ಎಷ್ಟು ವರ್ಷ ಕರ್ಕೊಂಡ್ಬರ್ಬೇಕಪ್ಪ ಅಂತ ಹೇಳಿ ಸಾಮಾನ್ಯವಾಗಿ ಇನ್ನು 1 ವರ್ಷ ಅಥವಾ 2 ವರ್ಷ ಮಾತ್ರ. ಆಮೇಲೆ ನಾವು ಇಂಜೆಕ್ಟಬಲ್ ಪೋಲಿಯೋ ಅಂತ ಹೇಳ್ಬಿಟ್ಟು ಈ ರೂಟೀನ್ ಲಸಿಕಾಕರಣದಲ್ಲಿ ಸೇರಿಸ್ತಾರೆ. ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ OR ಶ್ರೀರಂಗಪ್ಪ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ KB ಮುತ್ತಪ್ಪ, ಪಲ್ಸ್ ಪೋಲಿಯೋ ಜಿಲ್ಲಾ ಮೇಲ್ವಿಚಾರಣಾಧಿಕಾರಿ ಡಾಕ್ಟರ್ ಪಾರ್ವತಿ, ವೈದ್ಯಕೀಯ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಮಹೇಂದ್ರ, ಮಡಿಕೇರಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ರೋಟರಿ ಕ್ಲಬ್ ಅಧ್ಯಕ್ಷ ಕಾರ್ಯಪ್ಪ, ರೋಟರಿ ಮಿಸ್ಟರ್ ಹಿಲ್ಸ್ ಅಧ್ಯಕ್ಷ ಅಂಬಿಕಾಲ್ ವಿನೋದ್ ಕುಶಾಲಪ್ಪ, ಲಯನ್ಸ್ ಅಧ್ಯಕ್ಷ ಮಧುಕರ್, ಕೃಷ್ಣ ಗ್ಲೋಬಲ್ ಸಂಸ್ಥೆಯ ಅಪ್ಪಣ್ಣ ಮತ್ತಿತರರು ಇದ್ದರು. ಜನವರಿ 19, 20 ಮತ್ತು 21ರಂದು ಕೊಡಗಿನ ನಗರ ಮತ್ತು ಪಟ್ಟಣ ಪ್ರದೇಶದ ಹಾಗೂ ಜನವರಿ 19 ಮತ್ತು 20ರಂದು ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುತ್ತದೆ. ಹೀಗಾಗಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕದೇ ಇದ್ದಲ್ಲಿ ಮರೆಯದಿರಿ, ಕೂಡಲೇ ಲಸಿಕೆ ಹಾಕಿ ಮಗುವನ್ನ ಪೋಲಿಯೋದಿಂದ ಸಂರಕ್ಷಿಸಿ ಎಂಬುದು TV1 ಸಂದೇಶ. TV1 ನ್ಯೂಸ್, ಮಡಿಕೇರಿ. ಬಾಳೆ ಬೆಳೆಗಾರನೋರ್ವ ದೇಹ ಸ್ವಾಧೀನ ಕಳೆದುಕೊಂಡು 28 ವರ್ಷದ ತರುಣ ಹಾಸಿಗೆಯಲ್ಲಿಯೇ ಕೊಳೆಯುವಂತಾದ ದುರಂತದ ವ್ಯಥೆಯ ಕಥೆ ಇದು. ಈ ಯುವಕನನ್ನು ಇಂಥ ದುಸ್ಥಿತಿಗೆ ತಂದವರು ಯಾರು ಎಂಬ ಬಗ್ಗೆ ಸಾಕಷ್ಟು ಸಂಶಯಗಳು ಗ್ರಾಮ ವ್ಯಾಪ್ತಿಯಲ್ಲಿ ಸುಳಿದಾಡ್ತಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ.
ಕುಶಾಲನಗರ ಸಮೀಪದ ಗುಟ್ಟೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟಗೇರಿ ಗ್ರಾಮದ ಯುವಕನೊಬ್ಬನ ಕರುಣಾಜನಕ ವ್ಯಥೆಯ ಕರಳು ಹಿಂಡುವ ಪ್ರಸಂಗವಿದು. ದೇಹವೆಲ್ಲ ಕೊಳೆಯುತ್ತಿರುವ ಸ್ಥಿತಿಯಲ್ಲಿ ಸತೀಶ್ ಹಾಸಿಗೆಯಲ್ಲಿಯೇ ಮಲಗುವಂತಾಗಿದೆ. ಸತೀಶ್ ಎಂಬ 28 ವರ್ಷದ ಈ ತರುಣ ತನ್ನ ಸಂಬಂಧಿಕರಾದ ನಂಜ ಎಂಬವರಿಗೆ ಸೇರಿದ 5 ಎಕರೆ ಜಾಗವನ್ನ ಕುಶಾಲನಗರದ ಬಲಮುರಿ ದೇವಾಲಯದ ಬಳಿ ವಾಸವಿದ್ದ ಹಟ್ಟಿಹೊಳೆ ಭಾಗದ ವಿಕ್ರಮ್ ಜೇಸಿಸ್ ಎಂಬವರಿಗೆ ಬಾಳೆ ಬೆಳೆಯಲು 1.25 ಲಕ್ಷ ರೂಪಾಯಿಗಳಿಗೆ ಒಪ್ಪಂದ ಮಾಡಿಕೊಂಡಿದ್ದ. 1.5 ತಿಂಗಳ ಹಿಂದೆ ಸುಸ್ಥಿತಿಯಲ್ಲಿದ್ದ ಸತೀಶ ಈ 1 ತಿಂಗಳಿನಿಂದ ಇಂತಹ ಮಾರಣಾಂತಿಕ ಸ್ಥಿತಿಗೆ ತಲುಪಿರುವುದು ಕುಟುಂಬದ ಸದಸ್ಯರು ಹಾಗೂ ಗ್ರಾಮಸ್ಥರಿಗೆ ಸೋಜಿಗ ಉಂಟು ಮಾಡಿದೆ. ಈತನ ದೇಹ ಸೊಂಟದಿಂದ ಕೆಳಗೆ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಕೊಳೆತು ಹೋಗಿದೆ. ಈತನನ್ನ ಚಿಕಿತ್ಸೆಗೆಂದು ಮೈಸೂರು ಹಾಗೂ ಮಂಗಳೂರು ಆಸ್ಪತ್ರೆಗಳಿಗೆ ಬಾಳೆಯ ಕೃಷಿ ಕೈಗೊಂಡಿದ್ದವರೇ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ವೈದ್ಯರು ಕೊಳೆತ ದೇಹ ಸ್ಥಿತಿಯ ಸತೀಶನನ್ನ ಮನೆಗೆ ಕಳುಹಿಸಿದ್ದಾರೆ. ಮಗ ಸತೀಶನ ಆರೈಕೆಯನ್ನ ಅವನ ತಂದೆ ವಿಠಲ ನೋಡಿಕೊಳ್ತಿದ್ದಾರೆ. ಈತ ಮಲಗಿದ ಪರಿಸರ ಸಂಪೂರ್ಣ ದುರ್ವಾಸನೆಯಿಂದ ಕೂಡಿದ್ದು ಈತನನ್ನ ನೋಡಲು ತೆರಳುವ ಪರಿಚಯಸ್ಥರು ಹಾಗೂ ಗ್ರಾಮಸ್ಥರನ್ನ ಕಂಡು ಸತೀಶ ಕಣ್ಣೀರಿಟ್ಟು ರೋಧಿಸುವುದು ಮರುಕ ಹುಟ್ಟಿಸುತ್ತಿದೆ. ನನಗೆ ಪ್ರಜ್ಞೆ ತಪ್ಪುವಂತೆ ಕೆಲವರು ಚುಚ್ಚುಮದ್ದು ನೀಡಿ ಈ ಸ್ಥಿತಿಗೆ ನನ್ನನ್ನ ತಂದಿದ್ದಾರೆ ಅಂತ ಸತೀಶ್ ಗೋಳಿಡುತ್ತಾನೆ. ಅವನಲ್ಲ ಮ್ಯಾನೇಜರ್ ಅಂತ ಅವನ ಹೆಸರು ವಿಕ್ರಮ್ ಅಂತ, ಅವನ ಅಡ್ಡ ಹೆಸರು ಜೇಸಸ್ ಅಂತ. 10,000 ಪಡವಣೆ ಅವನ ಮನೆ. ನಾನು ನನ್ನ ತಂಗಿದು ಬಾಣ್ತಿ, ಒಂದ್ ಮಗು ಆಗಿದೆ. ನನ್ನ ನೀರೋರಕ್ಕೆ ಯಾರು ಇಲ್ಲ, ನನ್ನ ಅಜ್ಜಿ ಒಂದೇ ಇರೋದು. ನನ್ ಬರೋದಿಲ್ಲ ಅಂತ ಹೇಳಿದ್ರು ಹಿಂಸೆ ಮಾಡಿ ಕರ್ಕೊಂಡೋಗಿ ಹಿಂಗೆಲ್ಲ ಮಾಡಾಕದ್ರು. ಏನ್ ಮಾಡ್ದ? ನನಗೆ ಏನ್ ಮಾಡ್ದ ಅಂತ ಗೊತ್ತಾಗಿಲ್ಲ. ನನ್ನ ತಗೊಂಡೋಗಿ ಅವರು ಸಿಟ್ಟಿರದಣ್ಣ ಊರಿಗೆ ಬರ್ತಾನೆ ಅಂತ. ಅವು ಸಿಟ್ಟಿದಲ್ಲ, ಸುಟ್ಟಿರೋದಣ್ಣ ಪೂರ್ತಿ. ನಿನಗೆ ಗೊತ್ತಾಗಿಲ್ಲ ಸುಡುವಾಗ? ಇಲ್ಲ, ಸುಡುವಾಗೂ ಗೊತ್ತಾಗಿಲ್ಲ ಅಣ್ಣ. ಇಂಜೆಕ್ಷನ್ ಏನೋ ಕೊಟ್ಟುಬಿಟ್ಟಿದ್ದೆ. ಸತೀಶನ ತಂದೆ ವಿಠಲನ ಬಳಿ ಈ ಬಗ್ಗೆ ಮಾಹಿತಿ ಕೇಳಿದ್ರೆ ನನಗೆ ಏನೂ ಗೊತ್ತಿಲ್ಲ, ಬಾಳೆ ಬೆಳೆ ಬೆಳೆಯುತ್ತಿದ್ದವರ ಬಳಿ ಆಗಾಗ್ಗೆ ಈ ಸತೀಶ ಹಣವನ್ನ ಕೇಳಿಕೊಳ್ಳುತ್ತಿದ್ದ, ಅದು ಬಿಟ್ಟು ಈ ಸ್ಥಿತಿಗೆ ಕಾರಣರಾರು, ಹೇಗಾಯ್ತು ಅಂತ ನನಗೆ ಮಾಹಿತಿ ಇಲ್ಲ ಎಂತಾರೆ. ಇನ್ನು ಈತನ ಅಜ್ಜಿಯ ಬಳಿ ವಿಚಾರಿಸಿದಾಗ ಈತನಿಗೆ ಆಗಿಂದಾಗ್ಗೆ ಮೂರ್ಛೆ ರೋಗವಿತ್ತು. ಈತನ ಸುಧಾರಣೆಗೆ ದೇವಸ್ಥಾನಗಳಿಗೂ ಕರೆದೊಯ್ದು ಖರ್ಚು ಮಾಡಿದ್ದೇನೆ, ಆದ್ರೆ ಇದು ಹೇಗಾಯ್ತು ಎಂದು ನನಗೆ ಗೊತ್ತಿಲ್ಲ ಅಂತಾರೆ. ಸತೀಶನನ್ನ ಈ ಸ್ಥಿತಿಗೆ ತಂದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸದ್ಯಕ್ಕಂತೂ ಸತೀಶನ ಸೊಂಟದಿಂದ ಕೆಳಗಿನ ಅಂಗಾಂಗಗಳು ಸಂಪೂರ್ಣ ಸುಟ್ಟು ಕೊಳುತ್ತಿವೆ, ಕೈಬೆರಳುಗಳು ಕೂಡ ಕೊಳೆಯುತ್ತಿವೆ. ಟಿವಿ1 ಸ್ಪೆಷಲ್ ರಿಪೋರ್ಟ್. ಕೆಎಸ್ ಮೂರ್ತಿ, ಕುಶಾಲನಗರ್ ಬ್ಯೂರೋ. ಮಡಿಕೇರಿಯಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವ ನೆಹರು ಮಂಟಪವನ್ನ ಮಡಿಕೇರಿ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಸ್ವಚ್ಛಗೊಳಿಸಲಾಯಿತು. ಮಡಿಕೇರಿ ವ್ಯಾಪ್ತಿಯ 100 ಟೈಲರ್ಗಳು ದಿನವಿಡೀ ನೆಹರು ಮಂಟಪ ಪರಿಸರವನ್ನ ಸ್ವಚ್ಛಗೊಳಿಸಿ ಸ್ವಚ್ಛ ಭಾರತ್ ಆಂದೋಲನಕ್ಕೆ ತಮ್ಮ ಕೊಡುಗೆ ನೀಡಿದ್ರು. ಸ್ವಚ್ಛ ಭಾರತ್ ಆಂದೋಲನಕ್ಕೆ ಮಡಿಕೇರಿಯ ಟೈಲರ್ಸ್ಗಳು ತಮ್ಮ ಕೈ ಜೋಡಿಸಿದ್ದಾರೆ. ಮಡಿಕೇರಿ ಆಕಾಶವಾಣಿ ಬಳಿಯಲ್ಲಿನ ಐತಿಹಾಸಿಕ ನೆಹರು ಮಂಟಪ ಪರಿಸರವನ್ನ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾದ ಮಡಿಕೇರಿ ವ್ಯಾಪ್ತಿಯ 100 ಟೈಲರ್ಗಳು ಕಾಡು ಗಿಡಗಳನ್ನ ಕಡಿದ್ರು. ಕೈಗೆ ಚುಚ್ಚುತ್ತಿದ್ದ ಮುಳ್ಳುಗಿಡಗಳನ್ನ ನೋವು ಲೆಕ್ಕಿಸದೆ ಕಡಿದು ಹಾಕಿ ಪರಿಸರ ಶುಚಿಗೊಳಿಸಿದ್ರು.
ಮಡಿಕೇರಿ ನಗರಸಭೆಯ ಅಧ್ಯಕ್ಷೆ ಜುಲೇಖಾ ಬಿ, ಪೌರಾಯುಕ್ತೆ ಪುಷ್ಪಾವತಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕೆಎಸ್ ರಮೇಶ್, ಸಂಘದ ಅಧ್ಯಕ್ಷೆ ಅನಿತಾ ಕೂಡ ಟೈಲರ್ಗಳ ಸ್ವಚ್ಛತಾ ಅಭಿಯಾನಕ್ಕೆ ಸಾಥ್ ನೀಡಿದ್ರು. ಈ ಸಂದರ್ಭ ಪರಿಸರ ಸ್ವಚ್ಛತೆಯ ಪ್ರತಿಜ್ಞಾ ವಿಧಿಯನ್ನು ಕೂಡ ಎಲ್ಲರೂ ಸ್ವೀಕರಿಸಿದ್ರು. ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸಿರುತ್ತಾರೆ. ಭಾರತದಿಂದ ಮಲಿನವನ್ನು ತೊಡೆದು ಹಾಕುವುದರ ಮೂಲಕ ಕರ್ತವ್ಯವಾಗಿದೆ. ಮನೆಯಲ್ಲಿಯೇ ಸ್ವಚ್ಛತೆಯ ಮೊದಲ ಪಾಠ ಆರಂಭವಾಗಿ ನಂತರ ಮನೆ ವ್ಯಾಪ್ತಿಯ ಬಡಾವಣೆ, ಸಮಾಜದ ವಿವಿಧೆಡೆ ಸ್ವಚ್ಛತಾ ಕಾರ್ಯ ಆರಂಭವಾಗಬೇಕೆಂದು ಈ ಸಂದರ್ಭ ಟಿವಿ1ನೊಂದಿಗೆ ಪ್ರತಿಕ್ರಿಯಿಸಿದ ಜುಲೇಖಾ ಬಿ, ಪುಷ್ಪಾವತಿ ಮತ್ತು ರಮೇಶ್ ಅಭಿಪ್ರಾಯಪಟ್ಟರು. ದೃಶ್ಯ ಮಾಧ್ಯಮದಲ್ಲಿ ಏನು ಇವತ್ತು ಬಿತ್ತರ ಆಗ್ತಾ ಇದೆ, ಇದನ್ನು ನೋಡಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಬೀದಿಗಳಲ್ಲಿ, ತಮ್ಮ ತಮ್ಮ ಗಲ್ಲಿಗಳಲ್ಲಿ ಈ ಒಂದು ಸ್ವಚ್ಛತೆಯನ್ನು ಇಟ್ಕೊಳ್ಬೇಕು. ಇದು ತಾನು ಅರಿವು ಮೂಡಿಸಿಕೊಳ್ಳುವುದರ ಒಂದಿಗೆ ಸಾರ್ವಜನಿಕರಿಗೂ ಹಾಗೂ ಎಲ್ಲರಿಗೂ ಒಂದು ಆ ಬೀದಿಯಲ್ಲಿ ವಾಸಿಸುವವರು, ನಗರವಾಸಿಗಳು ಎಲ್ಲರೂ ಕೂಡ ಒಂದು ಸ್ವಯಂ ಪ್ರೇರಿತರಾಗಿ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಒಂದು ದಿಶೆಯಲ್ಲಿ ಈ ಒಂದು ಆಂದೋಲನ ಅಥವಾ ಈ ದಿನದ ಒಂದು ಕಾರ್ಯಕ್ರಮ ನಾಂದಿ ಆಗಬೇಕು ಅಂತ ನಾನು ಈ ಮೂಲಕ ಹೇಳ್ಕೊಂಡು. ಭಾರತ ಸ್ವಚ್ಛತಾ ಅಭಿಯಾನ್ ಅಂತ ಹೇಳುವಂಥ ಒಂದು ಅಭಿಯಾನದ ಮುಖಾಂತರ ನಮ್ಮಲ್ಲಿ ಪ್ರತಿಯೊಬ್ಬರು ಒಂದು ಮನೆಯಲ್ಲಾಗಲಿ ಅಥವಾ ಪ್ರದೇಶ ಯಾರೇ ಆಗಲಿ ಒಂದು ಸಂಸ್ಥೆಯಿಂದ ಒಂದು ಸ್ವಚ್ಛತಾ ಆಂದೋಲನವನ್ನು ಏರ್ಪಡಿಸಿದರೆ ನಮ್ಮ ಇಡೀ ಭಾರತ ದೇಶವನ್ನು ಸ್ವಚ್ಛ ಮಾಡಲು ಎಲ್ಲ ಸೇರಬೇಕಾಗಿಲ್ಲ. ಅವರವರೇ ಸಂಸ್ಥೆ ಮುಖಾಂತರ ಕೂಡ ಮಾಡಿ ನಾವು ಸ್ವಚ್ಛತೆಯನ್ನು ನಮ್ಮ ಮನೆಗಳಲ್ಲಿಯೂ ಹಾಗೂ ಹೊರ ಪ್ರದೇಶಗಳಲ್ಲೂ ಮತ್ತು ಪಟ್ಟಣ ಗಲ್ಲಿಗಳಲ್ಲೂ ನಾವು ಮಾಡಲಿಕ್ಕೆ ಎಲ್ಲ ಮುಂದಾದರೆ ನಮ್ಮ ಇಡೀ ಭಾರತ ದೇಶವು ಸ್ವಚ್ಛ ಆಗಲಿಕ್ಕೆ ಆದ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಎಲ್ಲವನ್ನ 100% ನಾವು ಇವತ್ತು ಸ್ವಚ್ಛಗೊಳಿಸಿ ನಾವು ನೀಟಾಗಿ ಇಡ್ತೇವೆ ಅಂತೇಳಿ ನಗರಸಭೆಗೂ ಆಶ್ವಾಸನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಗರದ ಪ್ರತಿಯೊಬ್ಬರು ಕೂಡ ಈ ಒಂದೊಂದು ಭಾನುವಾರ ತಮ್ಮ ಒಂದೊಂದು ಗಂಟೆಯನ್ನ ಮೀಸಲಿಟ್ಟು ಈ ಒಂದು ಅಭಿಯಾನಗಳಿಗೆ ಒಂದು ಸಹಕಾರ ನೀಡಿದ್ದೇ ಆಗಲಿ, ನಮ್ಮ ಏರಿಯಾಗಳಲ್ಲೇ ಈ ಒಂದು ಶುಚಿತ್ವವನ್ನು ಕಾಪಾಡಲಿಕ್ಕೆ ಒಂದು ಅಭಿಯಾನ ರೀತಿಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಈ ಕಾರ್ಯಕ್ರಮ ಮಾಡಿದಾದಲ್ಲಿ ಈ ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿ ಕಾಣುತ್ತೆ. ಈಗಾಗಲೇ ಸಾಕಷ್ಟು ಯಶಸ್ಸು ಕಂಡಿದೆ. ಇನ್ನು ಮುಂದಕ್ಕೂ ಕೂಡ ಇಡೀ ಭಾರತ ಒಂದು ಸ್ವಚ್ಛ ಭಾರತ ಅಂತೇಳಿ ಮಡಿಕೇರಿ ವ್ಯಾಪ್ತಿಯ ನೂರಾರು ಟೈಲರ್ಗಳು ಒಂದು ದಿನ ತಮ್ಮ ದೈನಂದಿನ ಕೆಲಸ ಕಾರ್ಯ ಬದಿಗೊತ್ತಿ ನೆಹರು ಮಂಟಪ ಶುಚಿತ್ವಕ್ಕೆ ಮುಂದಾಗಿದ್ದಾಗಿ ಸಂಘದ ಪ್ರಮುಖ ಆನಂದ್ ತಿಳಿಸಿದರು. ಈ ದಿನ ಒಂದು ಕೊಡಿ ಬಂದಿದೆ. ಅದರಿಂದ ನಾವು ಎಲ್ಲ ಟೈಲರ್ ಬಂಧುಗಳು ಸೇರಿಕೊಂಡು ಈ ಒಂದು ಸ್ವಚ್ಛತಾ ಆಂದೋಲನದಲ್ಲಿ ನಾವು ಭಾಗಿಯಾಗಿದ್ದೇವೆ. ಸ್ವಚ್ಛತೆ ನಮ್ಮ ಎಲ್ಲರ ಜವಾಬ್ದಾರಿ. ಅದೇ ರೀತಿ ನಾವು ಇವತ್ತು ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡಲ್ಲಿ ನಮ್ಮ ದೇಶ ಅಭಿವೃದ್ಧಿ ಕಾಣೋದಲ್ಲಿ ಸಂದೇಶ. ಟೈಲರ್ ಸಮುದಾಯದ ಪ್ರಯತ್ನದಿಂದಾಗಿ ನೆಹರು ಮಂಟಪ ಶುಚಿಗೊಂಡಿದ್ದು ಗಮನಾರ್ಹವಾಗಿತ್ತು. ಟಿವಿ1 ನ್ಯೂಸ್ ಮಡಿಕೇರಿ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಅಜ್ಜಮಾಡ ಕುಟ್ಟಪ್ಪ ತಮ್ಮ ತಂಡದೊಂದಿಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಪತ್ರಕರ್ತರು ಮತ್ತು ಅವರ ಕುಟುಂಬಕ್ಕೆ ಆರೋಗ್ಯ ನಿಧಿ ಜಾರಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಭರವಸೆ ನೀಡಿದೆ ಎಂದು ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಎನ್ ರಾಜು ತಿಳಿಸಿದರು. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ 3 ವರ್ಷಗಳ ಅವಧಿಗೆ ಅಜ್ಜಮಾಡ ಕುಟ್ಟಪ್ಪ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಹಿರಿಯ ಪತ್ರಕರ್ತ ಜಿ ರಾಜೇಂದ್ರ, ಸಂಘಟನಾತ್ಮಕವಾಗಿ ನ್ಯಾಯಪರ ಹೋರಾಟದ ಮೂಲಕ ಸದಸ್ಯರ ಹಿತ ಕಾಪಾಡಬೇಕು, ಜಿಲ್ಲೆಯ ಸಮಸ್ಯೆಗಳ ಬಗ್ಗೆಯೂ ಪತ್ರಕರ್ತರು ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಬಹಳ ಮುಖ್ಯವಾಗಿರುತ್ತೆ. ಸಮಾಜದಲ್ಲಿ ಕೆಲವೊಂದು ಸಂದರ್ಭ ಸಮಾಜ ದಾರಿತಪ್ಪುವಂತ ಸನ್ನಿವೇಶ, ಸಂಘಟನಾತ್ಮಕವಾಗಿ ಅದನ್ನು ತಡಿಲಿಕ್ಕೆ ಜಿಲ್ಲೆಯ ಒಳಿತಿಗೆ ಕ್ರಮಿಸಬಹುದು. ಅಂತಹ ಕೆಲವು ಸಂಘಟನಾತ್ಮಕವಾದಂತಹ ಹಾಗೂ ಹೋರಾಟದಂತಹ ಒಂದು ಪ್ರವೃತ್ತಿಯನ್ನು ಒಗ್ಗೂಡಿಸುವ ಮೂಲಕ ಅದು ನ್ಯಾಯಪರವಾಗಿರಬೇಕು ಅಂತ ಹೇಳುವಂಥದ್ರ ಮೂಲಕ ಈ ಸಂಘ ಅತ್ಯುತ್ತಮ ರೀತಿಯಲ್ಲಿ ಮುನ್ಸಾಗಲಿ. ನೂತನ ಅಧ್ಯಕ್ಷ ಕುಟ್ಟಪ್ಪ ಮಾತನಾಡಿ, ಸಂಘದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನೇ ದೊಡ್ಡದಾಗಿಸದೆ ಎಲ್ಲ ಮಾಧ್ಯಮ ಪತ್ರಕರ್ತರು ಸಂಘದ ಹಿತದೃಷ್ಟಿಯಿಂದ ಒಗ್ಗಟ್ಟಾಗಿ ಸಾಗುವ ಎಂದರು. ಶೀಘ್ರದಲ್ಲಿಯೇ ಮಡಿಕೇರಿಯಲ್ಲಿ ರಾಜ್ಯಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾಟ ಹಮ್ಮಿಕೊಳ್ಳುವುದಾಗಿಯೂ ಕುಟ್ಟಪ್ಪ ಪ್ರಕಟಿಸಿದರು. ಸಂಘದ ಹಿತಾಸಕ್ತಿಯನ್ನು ನಾವು ಬಯಸಬೇಕು. ಒಬ್ಬ ವೈಯಕ್ತಿಕವಾಗಿ ನಾನೇನೆಲ್ಲ ಬಯಸ್ತೀನಿ ಅದೆಲ್ಲವನ್ನೂ ನಾವು ಸಂಘದಿಂದ ನಿರೀಕ್ಷೆ ಮಾಡ್ತೀವಿ. ಸಂಘವು ನಮ್ಮಿಂದ ಅದನ್ನೇ ನಿರೀಕ್ಷೆ ಮಾಡುತ್ತೆ ಅಂತ ಹೇಳುವಂತ ಸ್ಪಷ್ಟ ಮನಸ್ಸು ನಮ್ಮಲ್ಲಿರಬೇಕು. ಸಂಘ ಏನು ಮಾಡಿದೆ ಅಂತ ಹೇಳುವ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ನಾನು ಸಂಘಕ್ಕೆ ಏನು ಮಾಡಿದ್ದೀನಿ ಅಂತ ನಾವು ಕೇಳಬೇಕಾಗುತ್ತೆ.
ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎನ್ ರಾಜು ಮಾತನಾಡಿ, ರಾಜ್ಯದ ಎಲ್ಲ ಪತ್ರಕರ್ತರು, ಮಾಧ್ಯಮ ಪ್ರತಿನಿಧಿಗಳು ಮತ್ತವರ ಕುಟುಂಬ ವರ್ಗಕ್ಕೆ ಆರೋಗ್ಯ ಭಾಗ್ಯ ಎಂಬ ಆರೋಗ್ಯ ಚಿಕಿತ್ಸೆಗೆ ಸಂಬಂಧಪಟ್ಟ ನೆರವಿನ ಯೋಜನೆ ಜಾರಿಗೆ ಚಿಂತನೆಯನ್ನ ಸರ್ಕಾರದ ಮೂಲಕ ನಡೆಸಲಾಗಿದೆ. ಸೂಕ್ತ ಭರವಸೆಯು ವಾರ್ತಾ ಸಚಿವರಿಂದ ದೊರಕಿದೆ ಎಂದು ಹೇಳಿದರು. ಅಂತೆಯೇ ಜಿಲ್ಲಾ ಮಟ್ಟದಲ್ಲಿಯೂ ಪತ್ರಕರ್ತರ ಸಹಕಾರ ಸಂಘ ರೂಪಿಸುವ ಯೋಜನೆ ಇದೆ ಎಂದರು. ಮಾರ್ಚ್ ಬಜೆಟ್ ನಲ್ಲಿ ರಾಜ್ಯದ ಎಲ್ಲ ಪತ್ರಕರ್ತರಿಗೂ ಆರೋಗ್ಯ ಭಾಗ್ಯ ಸಿಗಬೇಕು. ಮತ್ತೆ ಏನು 30% 70% ಅಂತ ಗೊಂದಲದಲ್ಲಿದೆ. ನಾವು ಏನು ಅದನ್ನ ಉಪಯೋಗ ಪಡ್ಕೊತೀವಿ, 30% ಕಟ್ಟಬೇಕು, ಸರ್ಕಾರ 70% ನಾವು ಉಚಿತವಾಗಿ ಕೊಡಿ ಪತ್ರಕರ್ತರಿಗೆ. ನಾವಿರೋದೇ 4,000 ಜನ ಇದೀವಿ. ಒಂದು ಕುಟುಂಬ ಅಂದ್ರೆ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದೀವಿ. ಗಂಡ ಹೆಂಡತಿ, ತಂದೆ ತಾಯಿ, 2 ಮಕ್ಕಳು, 6 ಜನ, ಒಟ್ಟು 4 6 24 20 ಎಲ್ಲ ವಿಚಾರಿಸಿದ್ರೆ 20,000 ಜನ ಆಗ್ತಾರೆ. ಪತ್ರಕರ್ತರು ನೋಡಿ, ಅನ್ನಭಾಗ್ಯ ಅಂತ ಹೇಳಿದ್ರು 4,000 ಕೋಟಿ ಕೊಡ್ತಾರೆ. ನಾವು ಒಂದು ಇದಕ್ಕೆ ನಮಗೆ ಪತ್ರಕರ್ತರಿಗೆ ಕನಿಷ್ಠ ಅದೇ ನಾವೇನು. ಕಾರ್ಯಕ್ರಮದಲ್ಲಿ ನೂತನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಕುಡಿಕಲ್ ಸಂತೋಷ್, ಖಜಾಂಚಿ ಸವಿತಾ ರೈ, ಉಪಾಧ್ಯಕ್ಷ ಜಿವಿ ರವಿಕುಮಾರ್, ಚೆಟ್ಟಂಗಿಡ ರವಿ ಸುಬ್ಬಯ್ಯ, ಕಾರ್ಯದರ್ಶಿ ವನಿತಾ ಚಂದ್ರಮೋಹನ್, ಎಚ್ಆರ್ಎನ್ ಮೂರ್ತಿ, ರಾಜ್ಯ ಸಮಿತಿ ಸದಸ್ಯ ಅನುಕಾರ್ಯಪ್ಪ, ಮಾಜಿ ಅಧ್ಯಕ್ಷ ಶ್ರೀಧರ್ ನೆಲ್ಲಿತಾಯ, ರಾಜ್ಯ ಸಮಿತಿ ಪ್ರಮುಖರಾದ ಮತ್ತಿಕೆರೆ ಜಯರಾಮ್, ಲಿಂಗರಾಜು, ಶಿವಾನಂದ ತಗಡೂರು, ಎಚ್ ಮಹೇಶ್, ಸಂಘದ ಮಾಜಿ ಅಧ್ಯಕ್ಷರಾದ ಚೀನಾ ಸೋಮೇಶ್, ಉಳ್ಳಿಯಾಡ ಎಂಪೂವಯ್ಯ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Christmas New Year special mega offer and exchange mela only at Bharti Ready House. 50 inches LED rupees 39,990. 40 inches LED rupees 26,990. 32 inches LED rupees 16,990. 20 inches LED rupees 8,990. Up to 25% special cash benefit. All TV exchange 2,000 to 10,000. Attractive exchange offer and special gift items. Washing machine rupees 6,990. Refrigerator rupees 8,990. Only at Bharti Ready House. We got water heater rupees 1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House, Madikeri, Gonikoppa. 08272220095 9343748301. Hyundai December 1st best savings, best exchange. Eon savings up to 53,000. Santro 42,300. i10 47,000. Grand 50,700. Accent 54,200. Verna 88,500. Elantra 70,000. Sonata 1,60,000. Additional benefits for rural customers, Central, State, PSU, PSP employees. Advait Hyundai, caring for you always. Advait Hyundai. More details. Cool. Contact Madikeri, Cardamom Society Building, behind BSNL office, Koinur Road, Madikeri. With service available 365 days. Deepak 08272 222 9538 97 0806. Mobile 953 897 0806. Gonikoppa, Kaushik Kalappa, Venkatapal Layout, Bypass Road, Gonikoppa, South Core 08274 279 279 9538 970 807. ಕೊಡಗಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ 2015. ಸ್ಪೋರ್ಟ್ಸ್ ವರ್ಲ್ಡ್ ಮಳಿಗೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಮುಕ್ತ ಟೆನ್ನಿಸ್ ಬಾಲ್ ಸೂಪರ್ 9 ಕ್ರಿಕೆಟ್ ಪಂದ್ಯಾವಳಿ ದಿನಾಂಕ 2/1/2015 4/1/2015 ಸ್ಥಳ ಮ್ಯಾನ್ಸ್ ಕಾಂಪೌಂಡ್. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 6 ಅಡಿ ಎತ್ತರದ ಆಕರ್ಷಕ ಟ್ರೋಫಿ. ಫಸ್ಟ್ ಪ್ರೈಸ್ 22,222 ರೂಪೀಸ್ ಕ್ಯಾಶ್ ಹಾಗೂ 6 ಅಡಿ ಎತ್ತರದ ಟ್ರೋಫಿ. ಸೆಕೆಂಡ್ ಪ್ರೈಸ್ 11,111 ರೂಪೀಸ್ ಕ್ಯಾಶ್ ಹಾಗೂ ಆಕರ್ಷಕ ಟ್ರೋಫಿ.
ಸೆಮಿಫೈನಲ್ ತಲುಪಿದ 2 ತಂಡಗಳಿಗೆ ಆಕರ್ಷಕ ಟ್ರೋಫಿ. ಮೈದಾನ ಶುಲ್ಕ ರೂಪಾಯಿ 2000. ಮುಂಗಡ ಹಣ 1000 ರೂಪಾಯಿ. ಶಿಸ್ತುಬದ್ಧ ತಂಡಕ್ಕೆ ಜೆರ್ಸಿಯನ್ನ ಉಡುಗೊರೆಯಾಗಿ ಸ್ಪೋರ್ಟ್ಸ್ ವರ್ಲ್ಡ್ ಮಳಿಗೆಯಿಂದ ನೀಡಲಾಗುವುದು. ಮೊದಲು ಬಂದ 40 ಟೀಮ್ಗಳಿಗೆ ಮಾತ್ರ ಆಡಲು ಅವಕಾಶ. ಟೀಮ್ ನೋಂದಾಯಿಸಲು ಕೊನೆ ದಿನಾಂಕ 30/12/2014. ಕೂಡಲೇ ತಮ್ಮ ಟೀಮ್ ಅನ್ನ ನೋಂದಾಯಿಸಿ. ಅನ್ಸರ್ 9632974847. ಅಜಿತ್ 9663251517. ಸಾಜಿದ್ 8971626353. ಎಲ್ಲಾ ತರಹದ ಸ್ಪೋರ್ಟ್ಸ್ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ. ಸ್ಪೋರ್ಟ್ಸ್ ವರ್ಲ್ಡ್, ಕಾಲೇಜ್ ರೋಡ್, ಮಡಿಕೇರಿ. ಶಾರದಾ ಜುವೆಲರ್ಸ್ ಮೈಸೂರು 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದಾ ಜುವೆಲರ್ಸ್ 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಪಿಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿ ಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡ್ಡಿಗೆ, ಬಂಡಿ ತಾಳಿ, ಆಂಟಿಕ್ ಜ್ಯುವೆಲರಿ, ಕುಂದನ್ ಜ್ಯುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. We specialized in Coop Jewelry, South Canara, Kundan, Rose Cut Diamond, Antique Jewelry, Ruby Emerald Jewelry and Silver Plates, Deepa, Tumbler, Bowls, Spoons, Flower Basket, Idols available. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜುವೆಲರ್ಸ್ ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು. 0821 4269 242 9055. ಶಾರದಾ ಜುವೆಲರ್ಸ್, ಮೈಸೂರು. ಇಂಟ್ರೊಡ್ಯೂಸಿಂಗ್ ನ್ಯಾನೋ ಟ್ವಿಸ್ಟ್. ನ್ಯಾನೋ ಹೊಸ ವಿನ್ಯಾಸ, ಹೊಸ ಮಾಡೆಲ್ ನೊಂದಿಗೆ ಯಾವುದೇ ದ್ವಿಚಕ್ರ ವಾಹನವನ್ನ 25-23 km ಮೈಲೇಜ್ ಕೊಡುವ ಹೊಸ ನ್ಯಾನೋ ಟ್ವಿಸ್ಟ್ ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ವಿಶೇಷತೆಗಳು: electric power steering, powerful AC, power windows, power boosted brakes, digital meter, amphi-stream music system, remote keyless entry, stylish and spacious interiors, comfort and style, great mileage, lowest price. Book a twist, drive now. Nano Twist offer on free. For more details, contact 9886326717 08272221188. Araskar, opposite Kaveri Hall, Racecourse Road, Madikeri. Gonikoppa 08274247130, opposite Reliance Petrol Bunk, Bonaparte Road, Gonikoppa. ಕವನ್ ಮೊಬೈಲ್ ಸ್ಟೋರ್ಸ್ ರವರಿಂದ ಕ್ರಿಸ್ಮಸ್ ಹೊಸ ವರ್ಷದ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ಆಫರ್ ನೊಂದಿಗೆ ಹೊಸ ಸ್ಯಾಮ್ಸಂಗ್ ಮೊಬೈಲ್ ಖರೀದಿಯೊಂದಿಗೆ SMS ಮಾಡಿ ಮತ್ತೊಂದು ಸ್ಯಾಮ್ಸಂಗ್ ಮೊಬೈಲ್ ಪಡೆಯುವ ಸುವರ್ಣಾವಕಾಶ. ಡಿಸ್ಕೌಂಟ್. ಗ್ಯಾಲಕ್ಸಿ ಸ್ಟಾರ್ 2 4499, ಗ್ಯಾಲಕ್ಸಿ S Next 6599, ಗ್ಯಾಲಕ್ಸಿ ಕೋರ್ 2 7990, ಗ್ಯಾಲಕ್ಸಿ S-Duos 7450, 4GB ಮೆಮೊರಿ ಕಾರ್ಡ್ ಫ್ರೀ. ಗ್ಯಾಲಕ್ಸಿ ಕೋರ್ ಪ್ರೈಮ್ 9599, Galaxy Grand Neo 12599, Galaxy Grand Prime 14999, Galaxy Grand 2 16999, Galaxy Tab 4 7 inches 15999, Galaxy Note 3 Neo 23999, 8GB memory card free. Micromax mobile offer. Canvas Fire A093 5550, Canvas Unit 2 6899, Canvas Doodle 3 7900, Canvas Elanza 2 8599, Canvas 2 Colors 9099. Sony Mobiles offer price. Xperia E3 11499, Xperia C 16599, Xperia Z Ultra 20099, Xperia Z3 Compact 42999, 4GB ಮೆಮೊರಿ ಕಾರ್ಡ್ ಫ್ರೀ. ಎಲ್ಲ ತರಹದ ಮೊಬೈಲ್ ಕರೆನ್ಸಿ ಹಾಗೂ DTH ಕರೆನ್ಸಿಗಳಿಗೆ ಹಿಂದೆ ಭೇಟಿ ಕೊಡಿ. ಕವನ್ ಮೊಬೈಲ್ ಸ್ಟೋರ್ಸ್, CMC ಕಾಂಪ್ಲೆಕ್ಸ್ ನಿಯರ್ KB, ಮಡಿಕೇರಿ. 9743734445, 9845754446. ಈ ಕೊಡುಗೆ 5/1/2015 ಮಾತ್ರ. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್, ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟ್.
ವಿಶೇಷ ಸೇವೆಗಳು. ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್, ಫಾಸ್ಟ್ಯಾಕ್, ಇಜಿಲೋರ್, ಕ್ರಿಸಲ್, ರೋಡನ್ ಸ್ಟಾಕ್, ಶಾಮಿರ್, ನೋವಾ, ನಿಕಾನ್, ಪೊಲೀಸ್, ಕ್ಯಾರಿರಾ, ಬಾಷ್ ಅಂಡ್ ಲಾಮ್, ಎಕ್ಯುಯು, ಸಿವಾ ವಿಷನ್, multi-branded frames, lenses, sunglasses and contact lenses. Contact lens dispensing center. Shop optical dispensing. Genuine Eyewears. Netra Eye Clinic and Opticals. Athreya Hospital Complex, Virajpet. 08274257482. 8861972953. 8861973583. Coorg Earth Movers. We undertake all kinds of earthworks like roads, irrigation tanks, drying gaps, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM Road, Kushalnagar. Phone 9446133364. 9972963023. 08272224877. Proprietor Jagdish Rai. Coorg Earth Movers. Are you looking for a luxury homes within your budget? BK Groups presents Dream Home in Coorg. First time in Coorg, Kerala's #1 interiors company. BK Groups, now in your city. Interior designs, furnishing, constructions. Make your dream come true. Visit BK Group near KSRTC bus stand, Madikeri. Call 223666. BSR Cycle Mart, the complete bicycle mart. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋಜೆಟ್, ಹರ್ಕ್ಯುಲಸ್, BSA, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್, 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ DTV, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. DSR ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್, ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್ಸ್. BSR ಸೈಕಲ್ ಮಾರ್ಟ್, RMC ಬಿಲ್ಡಿಂಗ್, BM Road, Kushalnagar. Call 9482173777, 8453856213. BSR Cycle Mart. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವಿರಾಜಪೇಟೆ ತಾಲೂಕು ಘಟಕದ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಅರಮೇರಿ ಕಳಂಚೇರಿ ಮಠದಲ್ಲಿ ನಡೆಯಿತು. ಈ ಸಂದರ್ಭ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಶರಣರ ವಿಚಾರಧಾರೆಗಳನ್ನು ಎಲ್ಲ ಜನಮಾನಸಕ್ಕೆ ತಲುಪಿಸುವಂತಹ ಕಾರ್ಯಕ್ಕೆ ಪರಿಷತ್ ಪ್ರಯತ್ನಿಸಬೇಕೆಂದು ಸ್ವಾಮೀಜಿ ಸಲಹೆ ನೀಡಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ವಿರಾಜಪೇಟೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡ SS ಸುರೇಶ್ ಅವರ ಪದಗ್ರಹಣ ಸಮಾರಂಭ ಅರಮೇರಿ ಕಳಂಚೇರಿ ಮಠದ ಆವರಣದಲ್ಲಿ ಜರುಗಿತು. ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಸುರೇಶ್ ಅವರನ್ನು ಗೌರವಿಸಿದರು. ಈ ಸಂದರ್ಭ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಶರಣ ಸಾಹಿತ್ಯ ಪರಿಷತ್ ಶರಣರ ವಿಚಾರಧಾರೆಗಳನ್ನು ನಾಡಿನ ಎಲ್ಲ ಜನಮಾನಸಕ್ಕೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕೊಡಗು ಜಿಲ್ಲೆಯಾದ್ಯಂತ ಪರಿಷತ್ನ ಘಟಕಗಳು ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸರ್ವರಲ್ಲೂ ಸಮಾನತೆಯನ್ನುಂಟು ಮಾಡುವ ಪ್ರಯತ್ನ ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ವಿಶೇಷವಾಗಿ ನಾಡಿನ ಹಿರಿಯ ಮುತ್ಸದ್ದಿಯಾಗಿರ್ತಕ್ಕಂಥ ಹಿರಿಯ ಶರಣ ಸಾಹಿತ್ಯದ ಬಗ್ಗೆ ಅಪಾರವಾದಂಥ ಜ್ಞಾನ ಇರತಕ್ಕಂತಹ ಗುರು ಚನ್ನಬಸವಣ್ಣ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮನ್ನು ಇದನ್ನು ಮುಕ್ತಿಗೊಳಿಸ್ತೀವಿ, ನಮ್ಮನ್ನು ಬಿಡುಗಡೆಗೊಳಿಸಿ ಅಂತ ಹೇಳಿದ್ರು ಸಹ ಅವರ ಸ್ಥಾನಕ್ಕೆ ಘನತೆಯನ್ನು ತಂದುಕೊಳ್ಳೋದಕ್ಕೋಸ್ಕರ ಪೂಜ್ಯ ಸ್ವಾಮೀಜಿಯವರ ಯಾವುದೇ ಕಾರಣಕ್ಕೂ ಅದರಿಂದ ಬಿಡುಗಡೆ ನಿರಂತರವಾಗಿ ಕೆಲಸಕ್ಕೆ
ಭಾರತ ಶರಣ ಸಾಹಿತ್ಯ ಪರಿಷತ್ತು ತುಂಬ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಮಹಾಮನೆ ಮ್ಯಾಗಝಿನ್ಸ್ ಬರಬೇಕಾಗುತ್ತೆ. ಮಡಿಕೇರಿ ಸರಸ್ವತಿ ಶಿಕ್ಷಕರ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾದ ಕುಮಾರ್ ಮಾತನಾಡಿ, ಉಳ್ಳವರು ಇಲ್ಲದವರಿಗೆ ನೆರವು ನೀಡುವ ಸಹಕಾರಿ ಮನೋಭಾವ ಇಂದಿನ ದಿನಗಳಲ್ಲಿ ಅತಿ ಅಗತ್ಯವಾಗಿದ್ದು, ಹಾಗಾದಲ್ಲಿ ಮಾತ್ರ ಬಸವಾದಿ ಶರಣರು ಸಾರಿದ ಸಮಾನತೆಯನ್ನು ನಾವು ಸರ್ವರಲ್ಲೂ ಕಾಣಬಹುದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶರಣ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷ SS ಸುರೇಶ್ ಮಾತನಾಡಿ, ಪರಿಷತ್ತಿನಿಂದ ತಾಲೂಕಿನಾದ್ಯಂತ ಕಾರ್ಯಕ್ರಮಗಳನ್ನು ರೂಪಿಸುವುದರ ಜೊತೆಗೆ ಎಲ್ಲ ವರ್ಗಗಳ ಕಡುಬಡ ವಿದ್ಯಾರ್ಥಿಗಳಿಗೆ ಅಗತ್ಯ ನೆರವನ್ನು ನೀಡುವ ಮೂಲಕ ಬಸವಣ್ಣನವರ ವಚನಗಳ ಅರಿವನ್ನು ಮೂಡಿಸಲಾಗುವುದೆಂದರು. ಶರಣ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ KS ಮೂರ್ತಿ, ವಿರಾಜಪೇಟೆ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ KN ಸಂದೀಪ್, ಕಾಫಿ ಬೆಳೆಗಾರ SN ಮಹದೇವಪ್ಪ, ಪರಿಷತ್ತಿನ ಪದಾಧಿಕಾರಿಗಳಾದ SP ಪರಶಿವ, SP ಮಂಜು, SP ಮೋಹನಚಂದ್ರ, SS ರಘು, SV ಮಂಜುನಾಥ್, SL ಮಂಜು, ಮರಿಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. TV1 ನ್ಯೂಸ್, ಕುಶಾಲನಗರ ಬ್ಯೂರೋ. ಸಾಂಕ್ರಾಮಿಕ ರೋಗ ಹರಡುವ ಕೇಂದ್ರದಂತಿರುವ ಸಿದ್ದಾಪುರ ಮಾರುಕಟ್ಟೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದಿವಿ ಜಾನು ಮತ್ತು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾರುಕಟ್ಟೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವುದಾಗಿ ದಿವಿ ಜಾನು ತಿಳಿಸಿದ್ದಾರೆ. ಸಿದ್ದಾಪುರ ಜಿಲ್ಲೆಯ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಖ್ಯಾತಿ ಹೊಂದಿದೆ. ಆದರೂ ದಶಕಗಳಿಂದ ಬಗೆಹರಿಯದ ನೂರಾರು ಸಮಸ್ಯೆಗಳಿಂದ ಅಪಖ್ಯಾತಿಯನ್ನ ಹೊಂದಿದೆ. ವಿವಿಧ ಮೂಲಗಳಿಂದ ಗ್ರಾಮ ಪಂಚಾಯಿತಿಗೆ ಲಕ್ಷಾಂತರ ರೂಪಾಯಿ ತೆರಿಗೆ ಹಣ ಹರಿದು ಬರುತ್ತಿದೆ. ಆದರೂ ಸಮರ್ಪಕ ಬಳಕೆ ಮಾಡದ ಕಾರಣ ಎಲ್ಲ ಯೋಜನೆಗಳು ಗೋತಾ ಹೊಡೆಯುವಂತಾಗಿದೆ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಸಿದ್ದಾಪುರ ಮಾರುಕಟ್ಟೆಯ ಅವ್ಯವಸ್ಥೆ. ಗಬ್ಬೆದ್ದು ನಾರುವ ಮಾರುಕಟ್ಟೆ ಆವರಣ, ಎಲ್ಲೆಂದರಲ್ಲಿ ಹರಡಿಕೊಂಡಿರುವ ಕಸದ ರಾಶಿ, ದುರ್ನಾತ ಬೀರುವ ಚರಂಡಿಗಳು ಮಾರುಕಟ್ಟೆಯ ವ್ಯವಸ್ಥೆಗೆ ಸಾಕ್ಷಿ ಹೇಳುತ್ತವೆ. ಮಾರುಕಟ್ಟೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯ, ಮಾರುಕಟ್ಟೆಯ ದಿನವೂ ತೆರೆಯದಿರುವುದು ಗ್ರಾಮ ಪಂಚಾಯತ್ನ ಸದಸ್ಯರ ಆಡಳಿತ ವೈಖರಿಗೆ ಕನ್ನಡಿ ಹಿಡಿದಿದ್ದಾರೆ. ಲಕ್ಷಾಂತರ ಖರ್ಚು ಮಾಡಿ ನಿರ್ಮಿಸಲಾದ ಅಂಗಡಿ ಮಳಿಗೆಗಳು ನಿರ್ಮಾಣವಾದ 3 ವರ್ಷ ಕಳೆದರೂ ವ್ಯಾಪಾರಿಗಳ ಕೈ ಸೇರಿಲ್ಲ. ಈ ಮಳಿಗೆಗಳು ಯಾವ ಉದ್ದೇಶಕ್ಕೆ ನಿರ್ಮಾಣವಾಗಿವೆ ಎಂಬ ಮಾಹಿತಿ ಈಗಿನ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಇಲ್ಲ. ಈ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೇವಿ ಜಾನು ತಿಳಿಸಿದ್ದಾರೆ. ಯಾವ ರೀತಿಯಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳುವ ಸರಿಯಾದ ಒಂದು ಮಾಹಿತಿ ಇಲ್ಲದೆ SJSY ಮಳಿಗೆ, ಸಂತೆ ಮಳಿಗೆ, ಹಳ್ಳಿ ಮಳಿಗೆ ಯಾವ ರೀತಿಯಲ್ಲಿ ಸ್ವಸಹಾಯ ಸಂಘಗಳು, ಸ್ತ್ರೀಶಕ್ತಿ ಗುಂಪುಗಳಿಗೆ ಅಂತ ಒಂದು ಕಡೆಯಿಂದ ಹೇಳ್ತಾರೆ. ಇನ್ನು ಅದು ಹೇಗೆ ನೀಡಬೇಕು ಅಂತ ಹೇಳೋದನ್ನು ಜಿಲ್ಲಾ ಮಟ್ಟದಿಂದ ನಮಗೆ ಇನ್ನೂ ಸರಿಯಾದ ಒಂದು ಮಾಹಿತಿ ದೊರಕದ ಕಾರಣ ನೀಡಿಲ್ಲ. ಸಾಧ್ಯವಾದಷ್ಟು ಬೇಗ CS ಅವರಿಗೆ ಒಂದು ಲೆಟರ್ನ ಕಳಿಸಿ ಅವರಿಂದ ಮಾಹಿತಿಯನ್ನು ಪಡೆದು ಸಾಧ್ಯವಾದಷ್ಟು ಬೇಗನೆ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸಬೇಕು ಅಂತ ಹೇಳೋದನ್ನು ಪಂಚಾಯಿತಿ ಆಡಳಿತ ಮಂಡಳಿಯ ಕೆಲ ಸದಸ್ಯರು ಮತ್ತು ಅಧಿಕಾರಿಗಳೊಂದಿಗೆ ಮಾರುಕಟ್ಟೆ ಅವ್ಯವಸ್ಥೆಗಳನ್ನು ಪರಿಶೀಲಿಸಿದ ಅಧ್ಯಕ್ಷೆ ದೇವಿ ಜಾನು ಮುಚ್ಚಲ್ಪಟ್ಟ ಸ್ಥಿತಿಯಲ್ಲಿರುವ ಸಾರ್ವಜನಿಕ ಶೌಚಾಲಯವನ್ನ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ವಹಣೆಗೆ ಮಾಡಲು ಕ್ರಮ ವಹಿಸುವುದಾಗಿ ತಿಳಿಸಿದರು. ಟಾಯ್ಲೆಟ್ ಇದು ನೀಡಿದ್ದೀನಿ, ಒಂದೆರಡು ಇದೆ. ಅದು ಮಹಿಳಾ ಇದರಿಗೆ ಕೊಟ್ಟಿದ್ದು, ಇನ್ನೂ ಆ ಮಳಿಗೆ ನಮಗೇನು ಬಿಡುಗಡೆಯಾಗಿಲ್ಲ ಮಹಿಳಾ ಗುಂಪುಗಳಿಗೆ. ಅದರಿಂದ ಅದಿದೆ. ಮತ್ತು ಸುಂಕದೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನು ಬರುವ ಇದರಲ್ಲಿ ಎಲ್ಲ ಸುಸಜ್ಜಿತವಾಗಿ ನಡೆಯುವಂತೆ ಆದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶೌಕತ್ ಅಲಿ, ಸದಸ್ಯರಾದ ಸೈನುಲ್ಲಾ, PDO ತಿಮ್ಮಯ್ಯ ಹಾಜರಿದ್ದರು. ದಶಕಗಳಿಂದ ಬಗೆಹರಿಯಲು ಸಾಧ್ಯವಾಗದ ಸಮಸ್ಯೆಗಳು ಈಗ ಪರಿಹಾರವಾಗುತ್ತದೆಯೇ ಎಂದು ವರ್ತಕರು ಮತ್ತು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇದಕ್ಕೆ ಪಂಚಾಯಿತಿಯ ಆಡಳಿತ ಮಂಡಳಿಯೇ ಉತ್ತರಿಸಬೇಕಿದೆ. TV1 ನ್ಯೂಸ್, ಮುಬಾರಕ್, ಸಿದ್ದಾಪುರ. ಮಾದಾಪುರದಲ್ಲಿ ಪ್ರವಾಸಿಗರ ವಾಹನವೊಂದು 2 ಆಟೋ ರಿಕ್ಷಾಗಳಿಗೆ ಡಿಕ್ಕಿಪಡಿಸಿ ಪರಾರಿಯಾದ ಘಟನೆಗೆ ಸಂಬಂಧಿಸಿದಂತೆ ಮಡಿಕೇರಿಯ ಸಂಪಿಕಟ್ಟೆ ಬಳಿ 2 ಕೋಮುಗಳ ಯುವಕರು ಹೊಡೆದಾಡಿಕೊಂಡ ಘಟನೆ ನಡೆದಿದೆ. ಮಾರಾಮಾರಿಯಿಂದ 2 ಯುವಕರಿಗೆ ಗಾಯಗಳಾಗಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಡಿಕೇರಿಯ ಸಂಪಿಗೆ ಕಟ್ಟೆ ಬಳಿ 2 ಕೋಮುಗಳ ಯುವಕರು ಕ್ಷುಲ್ಲಕ ವಿಚಾರಕ್ಕೆ ಹೊಡೆದಾಡಿಕೊಂಡು 3 ಮಂದಿ ಯುವಕರು ಆಸ್ಪತ್ರೆ ಸೇರಿದ ಘಟನೆ ನಡೆದಿದೆ. ಮಾದಾಪುರ ಬಳಿ ಪ್ರವಾಸಿಗರ ವಾಹನವೊಂದು 2 ಕೋಮುಗಳ ಆಟೋ ರಿಕ್ಷಾಕ್ಕೆ ಡಿಕ್ಕಿಪಡಿಸಿ ಪರಾರಿಯಾಗಲು ಯತ್ನಿಸಿದಾಗ ಈ ಘಟನೆ ಸಂಭವಿಸಿದೆ. 1 ಕೋಮಿನ ಯುವಕರು ಲಾಂಗು ಮಚ್ಚು ತಲ್ವಾರ್ ಝಳಪಿಸಿದ್ದರಿಂದ ಪ್ರಕರಣ ಗಂಭೀರ ಸ್ವರೂಪ ಪಡೆಯಿತೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಆವಾಗ ಮಾದಾಪುರದ ಆಟೋಕ್ಕೆ ಒಂದು ಮೈಸೂರದೊಂದು ಯಾವುದೋ ಒಂದು ಗಾಡಿ ಟಚ್ ಮಾಡಿಬಿಟ್ಟು ರಿವರ್ಸ್ ತೆಗೆದು ಟಚ್ ಮಾಡಿದ್ದಾರೆ.
ಓಕೆ, ಅವ್ರು ಮಾದಾಪುರ ದೊಡ್ಡಗೂ ಮಕ್ಕಂದ್ರಿಗೆ ಫೋನ್ ಮಾಡಿದ್ದಾರೆ, ನಾವು ಹಿಂಗೊಂದು ಗಾಡಿ ಟಚ್ ಮಾಡಿ ಬರ್ತಾಯಿದೆ ತಡೀರಿ ಅಂತ. ನಾವು ಸಂಪಿಗೆ ಮಕ್ಕಂದ್ರು ಪಾಸ್ ಆಗಿದೆ ಅಷ್ಟು, ಅವ್ರು ಫೋನ್ ಮಾಡಿ ಹೇಳೋಷ್ಟರಲ್ಲಿ ನಾವು ಸಂಪಿಘಟ್ಟಲ್ಲಿದ್ದಲ್ಲ, ನಮ್ಮ ಮಕ್ಕಂದೂರಿಂದ ಸಂಪಿಘಟ್ಟಿಗೆ ಫೋನ್ ಮಾಡಿ ಹೇಳಿದರು, ಹಿಂಗೆ ಒಂದು ಕಾರ್ ಬರ್ತಾನೆ ಸ್ವಿಫ್ಟು, ಆ್ಯಕ್ಸಿಡೆಂಟ್ ಮಾಡಿ ಬಂದು ನಿಲ್ಲಿಸಿಲ್ಲ, ತಡೀರಿ ಅಂತ ಹೇಳಿದರು. ನಾವು ಬಂಟಿಂಗ್ಸ್ ಬೀಚ್ತಾ ಇದ್ದವರು ಬೈಕೆಲ್ಲ ಇತ್ತು ನಮ್ಮ ಹತ್ರ, ಹಿಂಗೆ ಅಡ್ಡ ನೋಡಿ ತಡೆದ್ವಿ. ತಡೆದ ತಕ್ಷಣ ನಿಲ್ಲಿಸಿದ್ವಿ ಗಾಡಿನ. ಪೊಲೀಸ್ ಸ್ಟೇಷನ್ಗೆ ಹೋಗುವ ಹಿಂಗೆ ಟಚ್ ಆಗಿ ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಇವರು ಹಿಂದ್ಗಡೆಯಿಂದ ಬಂದು ತಲವಾರಿಂದೆಲ್ಲ 4 ತಲವಾರು, ಒಂದು ಬುಲೆನ ಬ್ಲ್ಯಾಕ್ ಕಲರ್ ಗಾಡೀಲಿ ಬಂದರು, ಒಂದು ಒಮಿನಿ ಎಲ್ಲ ಬಂತು ಬೈಕೆಲ್ಲ. 4 ತಲವಾರಲ್ಲಿ ನಮಗೆ ಎಲ್ಲ ಬೀಸಾಡ್ಕೊಂಡು ಹೊಡೆಯಕ್ಕೆ ಬಂದರು. ಅಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಅಲ್ಲಿದ್ದವರೆಲ್ಲ ಹಿಂಗೆ ಶುರು ಮಾಡೋಕೆ ಅವ್ರು ಹೆದ್ರಿ ಓಡ್ಬಿಟ್ರು ನಮಗೆ. ಮತ್ತು ಇನ್ನು ಯಾರೋ 4 ತಲವಾರಲ್ಲಿ ಒಬ್ಬ ಹೊಡೆದ. ಗಲಭೆ ಪ್ರಕರಣದಲ್ಲಿ 2 ಕೋಮಿನ 3 ಮಂದಿ ಯುವಕರು ಗಾಯಗೊಂಡಿದ್ದು ಮಡಿಕೇರಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. TV1 ನ್ಯೂಸ್ ಮಡಿಕೇರಿ. ಸಿದ್ದಾಪುರ ಮಾಲ್ದಾರೆ ಮೂಲಕ ಮೈಸೂರು ಕಡೆಗೆ ತೆರಳುವ ಹೆದ್ದಾರಿ ಬದಿಯಲ್ಲಿ 2 ಒಣ ಮರಗಳು ಬೀಳುವ ಹಂತ ತಲುಪಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಮರ ತೆರವಿಗೆ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಿದ್ದಾಪುರ ಮಾಲ್ದಾರೆ ಮೂಲಕ ಮೈಸೂರಿಗೆ ತೆರಳುವ ಹೆದ್ದಾರಿ ಬದಿಯಲ್ಲಿ 2 ಭಾರಿ ಗಾತ್ರದ ಮರಗಳು ಮುರಿದು ಬೀಳುವ ಹಂತ ತಲುಪಿದೆ. ಕಳೆದ ವಾರ ಒಣಮರದ ಕೊಂಬೆ ಮುರಿದು ಬಿದ್ದ ಪರಿಣಾಮ 2 ಶಾಲಾ ವಿದ್ಯಾರ್ಥಿಗಳು ಸಣ್ಣಪುಟ್ಟ ಗಾಯಗಳೊಂದಿಗೆ ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಈ ಹಿಂದೆ ಗ್ರಾಮ ಪಂಚಾಯತ್ ಮತ್ತು ಅರಣ್ಯ ಇಲಾಖೆಗೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಮರಗಳನ್ನು ತೆರವುಗೊಳಿಸುವಂತೆ ಮನವಿ ಮಾಡಲಾಗಿತ್ತಾದರೂ ಗ್ರಾಮ ಪಂಚಾಯಿತಿಯಾಗಲಿ ಅರಣ್ಯ ಇಲಾಖೆಯಾಗಲಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ದಿನಂಪ್ರತಿ ಈ ಹೆದ್ದಾರಿಯಲ್ಲಿ ನೂರಾರು ವಾಹನಗಳು ಮತ್ತು ಸಾರ್ವಜನಿಕರು ಸಂಚರಿಸುತ್ತಿದ್ದು ಅಪಾಯಕ್ಕೆ ಕ್ಷಣಗಣನೆ ಆರಂಭವಾದಂತೆ ಕಂಡುಬರುತ್ತಿದೆ. ಅಪಾಯ ಘಟಿಸಿದ ಬಳಿಕ ಪರಿತಪಿಸುವ ಬದಲು ತಕ್ಷಣವೇ ಜೀವಬಲಿಗೆ ಕಾಯುತ್ತಿರುವ ಮರಗಳನ್ನು ತೆರವುಗೊಳಿಸುವಂತೆ ಮರದ ಕೊಂಬೆ ಬಿದ್ದು ಕೂದಲೆಳೆಯ ಅಂತರದಿಂದ ಪಾರಾದ ಶಾಲಾ ಬಾಲಕ ಮನವಿ ಮಾಡಿದ್ದಾರೆ. ಹಲೋ ಸರ್, ಇದು ಸಿದ್ದಾಪುರದ ಮೈಸೂರು ರಸ್ತೆ. ಇಲ್ಲಿ ತುಂಬಾ ಒಣಗೋಗಿರೋ ಮರಗಳೆಲ್ಲ ಇವೆ. ಇದು ಯಾವಾಗ ಮಕ್ಕಳು ತಲೆ ಮೇಲೆ ಬೀಳ್ತದೆ ಅಂತ ಗೊತ್ತಿಲ್ಲ. ನಮಗಿಲ್ಲೆಲ್ಲ ಓಡಾಡೋಕ್ಕೆ ತುಂಬ ಭಯ ಆಗಿದೆ. ಇದು ಸಿದ್ದಾಪುರದ ಪಂಚಾಯತಿಯವ್ರ ತಲೆಗೆ ಬಂದಿಲ್ಲೇನೋ, ನಮಗೆಲ್ಲ ತುಂಬ ಭಯ ಆಗಿಲ್ಲ. ಕಳೆದ ವಾರ ಒಂದಿಬ್ಬರು ತಲೆ ಮೇಲೆಲ್ಲ ಬಿದ್ದುಬಿಟ್ಟು ತುಂಬ ಗಾಯ ಆಗಿದೆ. ಏನಾದರೂ ಸಿದ್ದಾಪುರ ಪಂಚಾಯತಿ ಅವ್ರು ಮಾಡಿದ್ರೆ ಸ್ವಲ್ಪ ಉಪಕಾರ ಎಲ್ಲ ತೆಗೆಸಲಿ ಸರ್. ಗ್ರಾಮ ಪಂಚಾಯತ್ ಮತ್ತು ಅರಣ್ಯ ಇಲಾಖೆ ನಿದ್ರೆಯಿಂದ ಎಚ್ಚೆತ್ತು ಮರ ತೆರವು ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. TV1 ನ್ಯೂಸ್ ಸಿದ್ದಾಪುರ. ಸುದ್ದಿ ಇನ್ನೂ ಇದೆ, ನೋಡ್ತಾ ಇರಿ TV1. Yestel Broadband in Madikeri. Now Kodagu Media Services provides broadband internet through cable for homes, small businesses, offices, corporates and browsing center with different packages. Home plan 1 Mbps 40 GB starts from ₹399. Taxes for 30 days. Contact Kodagu Media Services Internet. Puja Arcade, first floor, Junior College Road, Madikeri. Phone 221186 9448141186. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕಿಗಾಲಿ ಕಲರ್ ರೂಫಿಂಗ್. Sunrain built with confidence. Kigali Color Roofing Sheets. Manufacturing world-class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್ ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ಮೆಟಲ್ ರೂಫಿಂಗ್ ಹ್ಯಾವ್ several benefits. It's weatherproof, it's lightweight, it's portability. Color coated roof sheets, all kinds of roofs in one roof. Best price, international quality. Glass designing only at Kigali Color Roofings. All colors tile sheets available.
We undertake all kinds of dress work. Kigali Color Roofings, flat number 51, KIADB, Sundar Nagar, Kushal Nagar. 08276 278 400 9480 446891 9591 874 348. Virajpet, opposite Muttappa Temple, Kukluru Village, Murnad Road, Virajpet. 08274 256 244 81971 34060 9845 797954. Kigali Color Roofing. Vandam Enterprises, Madikeri. ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2000ದಿಂದ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700ರಿಂದ 7990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7000ದಿಂದ 2990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಪ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ ಹೇಗೆ ಇರಲಿ ಎಕ್ಸ್ಚೇಂಜ್ ರೂಪಾಯಿ 3000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾಟ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೆರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272 225571 94481255571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಹೊಸ ವರ್ಷದ ಪ್ರಯುಕ್ತ ಅಮೋಘ ಕೊಡುಗೆ. ಚಿನ್ನದ ಸರ 10 ಗ್ರಾಂ ಮೇಲ್ಪಟ್ಟು ಖರೀದಿಗೆ 8% ವೇಸ್ಟೇಜ್. ಚಿನ್ನದ ಸರ 25 ಗ್ರಾಂ ಮೇಲ್ಪಟ್ಟು ಖರೀದಿಗೆ 7% ವೇಸ್ಟೇಜ್. ಚಿನ್ನದ ಬಳೆ 8% ವೇಸ್ಟೇಜ್. ಕಲ್ಕತ್ತಾ ಮತ್ತು ಕೊಡಗಿನ ಶೈಲಿಯ ಆಭರಣಗಳನ್ನ ಹೊರತುಪಡಿಸಿ ಚಿನ್ನದ ಹಾರಂ 7%, 8%, 9% ವೇಸ್ಟೇಜ್. ಈ ಕೊಡುಗೆ ಜನವರಿ 14, 2015ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್, ಅತ್ಯುತ್ತಮ ವಿನ್ಯಾಸ ಬೆಲೆ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, PM ರೋಡ್, ಕುಶಾಲನಗರ. Cook's Glory, the Fort Markara Boutique Hotel, luxury multi-cuisine restaurant with AC and non-AC room. Indian, Tandoor, Chinese and taste of good delicious veg and non-veg food. Well furnished rooms, 24 hours room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272 229966 228866. Mobile 9900057223. The Fort Markara. Inspire Fashions, the ultimate outwear collections. Branded showroom, Inspire Fashions, Kushal Nagar. Hot Men's, Cool Dude, Peter Inland, Excalibur, Republic. Casual and formal shirts. Cross Plus, Cherokee, Moshima, Arrow Jeans. Park Avenue, Wildstone, Spiker, MTV, Body Spray and Perfumes. Jockey, Crucio, Chromosomes, Euro Undergarments. Tommy Hilfiger Polo T-shirts. Formals and casual belts. Casual and formal trousers available. ಎಲ್ಲ ರೀತಿಯ ಮಹಿಳೆಯರ ಉಡುಪುಗಳನ್ನ ಹೊಲಿದುಕೊಡಲಾಗುವುದು.
ಹಿಂದೆ ಭೇಟಿ ನೀಡಿ ಅಪ್ ಟು 10% ರಿಯಾಯಿತಿ ನಿಮ್ಮದಾಗಿಸಿ. Inspire Fashions, branded showroom, Kushalnagar. 9900796399 9008710999. Shop number 6, STM Complex behind Axis Bank, PM Road, Kushalnagar. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 386. Hotel Amazon, Ilwal, multi-cuisine family restaurant. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ Hotel Amazon. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ. Hotel Amazon. Bangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾರ್, ಮೈಸೂರು. 0821404530 72047693030. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್, opposite Hindustani School, Kanakadasa Road, Madikeri. Mobile number 9901237678 9342178780. ತಮಿಳಿನ ಶಂಕರ್ ನಿರ್ದೇಶನದ ಸಿನಿಮಾಗಳು ಎಂದೂ ಪ್ರೇಕ್ಷಕನಿಗೆ ಮೋಸ ಮಾಡಿಲ್ಲ. ಇತ್ತೀಚಿನ ಐ ಚಿತ್ರ ಕೂಡ ನೋಡುಗನ ನಿರೀಕ್ಷೆ ಹುಸಿಗೊಳಿಸದೆ ತಾಂತ್ರಿಕ ಗುಣಮಟ್ಟದ ವೈವಿಧ್ಯತೆಗಳೊಂದಿಗೆ ಬೆರಗುಗೊಳಿಸುತ್ತದೆ. ಶಂಕರ್ ವಿಕ್ರಮ್ ಜೋಡಿ ಮತ್ತೊಮ್ಮೆ ಹಾಲಿವುಡ್ ಶೈಲಿಯ ಚಿತ್ರದ ಮೂಲಕ ಐನಲ್ಲಿ ಮಿಂಚಿದ್ದಾರೆ. ಬಹುನಿರೀಕ್ಷೆಯ ತಮಿಳು ಚಿತ್ರ ಐ ಶಂಕರ್ ನಿರ್ದೇಶನದಲ್ಲಿ ಪ್ರೇಕ್ಷಕರಿಗೆ ನಿರಾಶೆಯಾಗದಂತೆ ಮೂಡಿಬಂದಿದೆ. ಜೆಂಟಲ್ಮ್ಯಾನ್, ಇಂಡಿಯನ್, ಮುದಲ್ವನ್, ಅನಿಯನ್ ಮುಂತಾದ ಚಿತ್ರಗಳ ಮೂಲಕ ಭಾರತದ ಗಮನ ಸೆಳೆದಿದ್ದ ನಿರ್ದೇಶಕ ಶಂಕರ್ 3 ವರ್ಷಗಳ ಕಠಿಣ ಶ್ರಮದೊಂದಿಗೆ ಹೊಸ ಚಿತ್ರ ಐಯನ್ನ ರೂಪಿಸಿದ್ದಾರೆ.
ಎಂಥ ಪಾತ್ರಕ್ಕೂ ಸೈ ಎನಿಸುವ ಕಮಲ್ ಹಾಸನ್ನಂತೆಯೇ ತಮಿಳಿನ ವಿಕ್ರಮ್ ಕೂಡ ಐಯಲ್ಲಿ ವಿಶೇಷ ಪಾತ್ರವಾಗಿ ಗಮನ ಸೆಳೆದಿದ್ದಾರೆ. ಹಿಂದಿನ ಎಲ್ಲಾ ಚಿತ್ರಗಳಲ್ಲಿ ವ್ಯವಸ್ಥೆ ವಿರುದ್ಧ ಜನಸಾಮಾನ್ಯನ ಆಕ್ರೋಶವನ್ನ ಬಿಂಬಿಸಿದ ಶಂಕರ್ ಐ ಸಿನಿಮಾದಲ್ಲಿ ಮಾತ್ರ ವ್ಯವಸ್ಥೆ ಬದಲಿಗೆ ಪ್ರೇಮಿಯ ದ್ವೇಷಾಸೂಯೆಗಳಿಗೆ ಆದ್ಯತೆ ನೀಡಿದ್ದಾರೆ. ಐ ಚಿತ್ರದಲ್ಲಿ ಪ್ರಧಾನವಾಗಿ ಮನಸೆಳೆಯುವುದೇ ಚಿತ್ರದ ಅದ್ಭುತ ತಾಂತ್ರಿಕತೆ. ಹಾಲಿವುಡ್ ಚಿತ್ರಗಳಿಗೇನು ಕಮ್ಮಿ ಇಲ್ಲ ಎಂಬಂತೆ ತಮಿಳಿನ ಚಿತ್ರವೊಂದು ಅಪೂರ್ವ ದೃಶ್ಯಗಳ ವೈಭವದ ಮೂಲಕ ಪ್ರೇಕ್ಷಕರನ್ನ ನಿಬ್ಬೆರಗಾಗಿಸುತ್ತದೆ. ಐ ಚಿತ್ರದಲ್ಲಿ ಪ್ರೀತಿಯ ತೀವ್ರತೆಯ ಜೊತೆಗೆ ಸೇಡಿನ ರಕ್ತದ ಕಠೋರತೆ ಕೂಡ ತುಸು ಹೆಚ್ಚಾಗಿಯೇ ಇದೆ. ಹೀಗಾಗಿ ಪ್ರೀತಿಯ ನವಿರು ನೋಟಕ್ಕೆ ಮನಸೋಲುವ ಪ್ರೇಕ್ಷಕ ಸೇಡು, ದ್ವೇಷದ ಕರಾಳತೆಗೆ ಬೆಚ್ಚಿ ಬೀಳುತ್ತಾನೆ. 3 ಗಂಟೆಗಳ ಚಿತ್ರ ನೋಡುಗರನ್ನ ಪ್ರತಿ ದೃಶ್ಯದಲ್ಲಿಯೂ ರೋಮಾಂಚನಗೊಳಿಸುತ್ತಾ ಸಾಗುತ್ತದೆ. ಹೀಗಾಗಿ ಐ ಚಿತ್ರದ ಎಲ್ಲಾ ದೃಶ್ಯಗಳನ್ನ ಕಣ್ಬಿಟ್ಟು ನೋಡಿ ಎನ್ನಬಹುದಾಗಿದೆ. ಐ ಚಿತ್ರದ ನಾಯಕಿ ಆಮಿ ಜಾಕ್ಸನ್ ತಾನು ಮಾದಕ ಚೆಲುವೆ ಮಾತ್ರವಲ್ಲದೆ ಅಭಿನಯ ಪ್ರತಿಭೆಯನ್ನು ಹೊಂದಿರುವ ಕಲಾವಿದೆ ಎಂದು ಪ್ರೂವ್ ಮಾಡಿದ್ದಾಳೆ. ಸಂಗೀತದಲ್ಲಿ AR ರೆಹಮಾನ್ ಮೋಸ ಮಾಡ್ತಾರೆ. ಕೇಳಿ ಮನಸ್ಸಿನಲ್ಲಿ ಉಳಿಯುವ ಹಾಡು, ಸಂಗೀತ ಇಲ್ಲದಿರುವುದು ಐ ಚಿತ್ರದ ಮೈನಸ್ ಪಾಯಿಂಟ್. ಅವள் வந்து விட்டாள், அவள் வந்து விட்டாள். பூக்களே சற்று ஓய்வெடுங்கள், அவள் வந்து விட்டாள், அவள் வந்து விட்டாள். ಮಿಸ್ಟರ್ ತಮಿಳುನಾಡು ಬಿರುದಿಗಾಗಿ ಬೆವರು ಸುರಿಸುವ ಬಾಡಿ ಬಿಲ್ಡರ್ ಆಗಿ ವಿಕ್ರಮ್ ಪಾತ್ರಕ್ಕೆ ಹೇಳಿ ಮಾಡಿಸಿದಂತ ನಟ ತಾನೆಂದು ರೂಪಿಸಿದ್ದಾರೆ. ಕುರೂಪಿ ಪಾತ್ರದಲ್ಲಿಯೂ ವಿಕ್ರಮ್ಗೆ ವಿಕ್ರಮ್ ಸರಿಸಾಟಿ. ಬ್ಯೂಟಿಫುಲ್ ಸಿನಿಮಾದಲ್ಲಿಯೂ ಕುರೂಪಿ ನಾಯಕ ಗಮನ ಸೆಳೆಯುವುದು ಇದೇ ಕಾರಣಕ್ಕಾಗಿ. ಭಾರತದಲ್ಲಿಯೂ ಇಂಥ ಚಿತ್ರ ತಯಾರಾಗಬಹುದು ಎಂಬುದನ್ನ ಸಾಬೀತು ಮಾಡಿರುವ ಐ ಸಿನಿಮಾವನ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ. TV1 ಫಿಲ್ಮ್ ರಿಪೋರ್ಟ್, ಕೃತಿ, ಬೆಂಗಳೂರು. T1 ನ್ಯೂಸ್ ಮುಗಿಸೋಕು ಮುನ್ನ T1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. All seem to say the focus of where Christmas is here. You're too young and old, me kind of bold. Ding dong, ding dong, that is a song with trouble ring, all caroling. Sing Merry, 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 Merry Christmas. Merry, 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 Merry Christmas. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೇಹ ಸ್ವಾಧೀನ ಕಳೆದುಕೊಂಡ ಬಾಳೆ ಬೆಳೆಗಾರನ ವ್ಯಥೆಯ ಕಥೆ. ಅಂಗಾಂಗಗಳು ಸುಟ್ಟು ಕೊಳೆಯುತ್ತಿರುವ ಸತೀಶನ ದುರಂತ ಸ್ಥಿತಿ. ಸಂಶಯಕ್ಕೆಡೆ ಮಾಡಿರುವ ಕುಶಾಲನಗರದ ಬೆಟ್ಟಗೇರಿಯ ತರುಣನ ಕರುಣಾಜನಕ ಜೀವನ. ಕಾಡು ಪಾಲಾಗಿದ್ದ ಮಡಿಕೇರಿಯ ಐತಿಹಾಸಿಕ ನೆಹರು ಮಂಟಪಕ್ಕೆ ಕಾಯಕಲ್ಪ. ನಿರ್ಲಕ್ಷ್ಯಕ್ಕೊಳಗಾಗಿದ್ದ ನೆಹರು ಮಂಟಪಕ್ಕೆ ಮಡಿಕೇರಿಯ ಟೈಲರ್ಸ್ ಅಸೋಸಿಯೇಷನ್ನಿಂದ ಶ್ರಮದಾನ. 100 ಟೈಲರ್ಸ್ಗಳ ಪರಿಶ್ರಮದಿಂದ ತ್ಯಾಜ್ಯಗಳಿಂದ ಮುಕ್ತಿ ಹೊಂದಿದ ಸುಂದರ ತಾಣ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಆಡಳಿತ ಮಂಡಳಿ ಪದಗ್ರಹಣ. ಸಂಘದ ನೂತನ ಸಾರಥಿ ಅಚ್ಚಮಾಡ ರಮೇಶ್ ಕುಟ್ಟಪ್ಪ ಮತ್ತು ತಂಡದಿಂದ ಅಧಿಕಾರ ಸ್ವೀಕಾರ. ಪತ್ರಕರ್ತರಿಗೆ ಆರೋಗ್ಯ ನಿಧಿ ಜಾರಿಗೆ ರಾಜ್ಯ ಸರ್ಕಾರದ ಭರವಸೆ. ರಾಜ್ಯ ಸಂಘದ ಅಧ್ಯಕ್ಷ ಎನ್ ರಾಜು ಹೇಳಿಕೆ. ಸಿನಿಪ್ರಿಯರ ಮನೆಗೆದ್ದ ಶಂಕರ್ ನಿರ್ದೇಶನದ ಐ ಚಿತ್ರ. ಹಾಲಿವುಡ್ ಶೈಲಿಯ ತಾಂತ್ರಿಕ ಗುಣಮಟ್ಟದಿಂದ ಪ್ರೇಕ್ಷಕರು ಫುಲ್ ಖುಷ್. ಶಂಕರ್ ವಿಕ್ರಮ್ ಜೋಡಿಯ ಐ ಮಾಡಿದ ಮೋಡಿ.
ಇಲ್ಲಿಗೆ T1 ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ T1, ಇದು ನಿಮ್ಮ ಚಾನೆಲ್. T1 ನ್ಯೂಸ್ ಸ್ಪಾನ್ಸರ್ಡ್ ಬೈ RS Car, ಮಡಿಕೇರಿ, ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್.